ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುದ್ದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವಿಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ವಿದ್ಯಾ ಮನೆಗೆ ಹೋಗ್ತಿದ್ರೆ ಅಡ್ಡ ಹಾಕಿ, ಲೈವ್ ಒತ್ತಾರನೇ ಎದ್ದು ಕಾಲೇಜ್ಗೆ ಹೋಗಿ ಇಷ್ಟು ರಾತ್ರಿನಲ್ಲಿ ಬರ್ತಾ ಇದೆಯಲ್ಲ, ನೀನು ಏನೇ ಅಂದ್ಕೊಂಡಿದ್ಯಾ ಅಂತ ಸಾವಿತ್ರಿ ಕೇಳ್ತಾಳೆ. ಅದು ಅಲ್ಲದೆ ಇತ್ತೀಚೆಗೆ 4:15 ಗಂಟೆಗೆಲ್ಲ ಹೋಗ್ತಾ ಇದ್ದಿ ಅಂತ ವಿನಂತಿ ಕೇಳ್ತಾಳೆ. ನಾವು ಯಾಕೆ ಹಿಂಗೆ ಹೇಳ್ತಾ ಇದ್ದೀವಿ ಹೇಳು? ಮದುವೆ ಆಗಿರೋ ಹೆಂಗಸು ಒತ್ತು ಮುಳುಗಿ ದೀಪ ಹಚ್ಚಕ್ಕೆ ಮುಂಚೆ ಮನೆ ಸೇರ್ಕೋಬೇಕು ಅಂತ ಕಣವ್ವ, ಅದಕ್ಕೆ ಈಟೆಲ್ಲ ಮಾತಾಡ್ತಾ ಇದ್ದೀವಿ. ಅದು ಬಿಟ್ಟು ಹಿಂಗೆ ಒತ್ತಿಲ್ದೆ ಹೊತ್ತಿನಲ್ಲಿ ಎದ್ದೋಗೋದು, 10-11 ಗಂಟೆಯಲ್ಲಿ ಆಟೋದಲ್ಲಿ ಇಳಿಯೋದನ್ನ ಯಾರಾದರೂ ನೋಡಿದ್ರೆ ತಪ್ಪಾಗಿ ತಿಳ್ಕೊಳಕ್ಕಿಲ್ವೇ ಅಂತ ಹೇಳ್ತಾಳೆ ಈಶ್ವರಿ. ಅಯ್ಯೋ ಚಿಕ್ಕತ್ತೆ, ಹೆಣ್ಣೈಕ್ಳು ಒತ್ತು ಮುಳುಗಕ್ಕೆ ಮುಂಚೆ ಹಟ್ಟಿ ಸೇರ್ಕೋಬೇಕು ಅನ್ನೋದು ಆಗಿನ ಕಾಲ. ಈಗ ಹೆಣ್ಣು ಹೊಸಲ್ದಾಟೋಗಿ ಚಂದ್ರಯಾನ ಮಾಡೋಷ್ಟು ಬೆಳ್ದವಳೆ. ಮನೆ ನಿಭಾಯಿಸ್ಕೊಂಡು ಅಡುಗೆ ಮಾಡ್ತಿದ್ದವಳು ಇವತ್ತು ದೇಶ ಆಳೋ ಮಟ್ಟಿಗೆ ಬೆಳೆದವಳೆ. ಎಲ್ಲ ಕ್ಷೇತ್ರದಲ್ಲೂ ಗಂಡಿನ ಸರಸಮಾನಿತ್ತು ಸಾಧನೆ ಮಾಡಿ ಬದುಕ್ತವಳೆ. ಅಂಥದ್ರಲ್ಲಿ ನೀವೇನು ಚಿಕ್ಕತ್ತೆ ಒತ್ತು ಮುಳುಗೋದ್ರಲ್ಲಿ ಹಟ್ಟಿ ಬಂದು ಸೇರ್ಕೊ ಅಂತ ಹೇಳ್ತಾ ಇದ್ದೀರಾ ಅಂತ ವಿದ್ಯೆ ಹೇಳ್ತಾಳೆ. ಓಹೋ, ಓದ್ತಾ ಇರೋ ಡಾಕ್ಟ್ರ್ ಇದಕ್ಕೆ ನಾನೇನೋ ದೊಡ್ಡ ಕ್ರಾಂತಿಕಾರಿ ಮಾದರಿ ಹೆಣ್ಣು ಅನ್ನಂಗೆ ಹೆಂಗೆ ಭಾಷಣ ಬಿಗಿತಾವಳೆ ನೋಡಿ ಅದಕ್ಕೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಹೌದೌದು, ನಾನು ಕ್ರಾಂತಿಕಾರಿ ಹೆಣ್ಣೆಯ. ನಿಮಗೆ ನಾನು ಡಾಕ್ಟ್ರ್ ಓದೋದು ಸಣ್ಣ ವಿಚಾರ ಆಗಿರ್ಬೋದು, ಆದರೆ ಅದು ನನ್ನ ದೃಷ್ಟಿಯಲ್ಲಿ ನನ್ನ ಕನಸು, ನನ್ನ ಗುರಿ. ಆಟೆಯಕ್ಕೆ ತಮ್ಮ ಕುಟುಂಬ, ತಮ್ಮ ಮಕ್ಳಿಗೋಸ್ಕರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಗಂಡಸರಿಗೆ ಸರಿ ಸಮವಾಗಿ ಹೊರಗೂ ಹೋಗಿ ಸ್ವಾಭಿಮಾನದಿಂದ ದುಡಿತಾ ಇರೋ ಪ್ರತಿಯೊಂದು ಹೆಣ್ಮಕ್ಳು ಮಾದರಿನೇಯ. ಸ್ವಾಭಿಮಾನ ಅಂತ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋರಿಗೆ ಇದೆಲ್ಲ ಅರ್ಥ ಆಗೋಕ್ಕಿಲ್ಲ ಬಿಡಿ ಅಂತ ವಿದ್ಯೆ ಹೇಳ್ತಾಳೆ. ನೋಡಿದ್ರ ಎಷ್ಟು ಕೊಬ್ಬಿನಿಂದ ಮಾತಾಡ್ತಾಳೆ ಅಂತವ ಅಂತ ವಿನಂತಿ ಹೇಳ್ತಾಳೆ. ಇದನ್ನ ಕೊಬ್ಬು ಅನ್ನೋಕ್ಕಿಲ್ಲ, ಆತ್ಮಾಭಿಮಾನ ಅಂತಾರೆ ಅಂತ ವಿದ್ಯೆ ಹೇಳ್ತಾಳೆ. ಲೈ, ನೀನಿವಾಗ ಭಾಷಣ ಮಾಡಿ ವಿಷಯ ಬದಲಾಯಿಸ್ಬೇಡ. ನೀನೀಗ ಅದೆಲ್ಲಿ ಹೋಗಿ ಬರ್ತಾ ಇದೀಯ ಅಂತ ಸತ್ಯ ಬೊಗಳು ಅಂತ ಸಾವಿತ್ರಿ ಹೇಳ್ತಾಳೆ. ನನಗೆ ಬೇರೆಯವ್ರ ದುಡ್ಡಲ್ಲಿ ಕಂಡವ್ರ ದುಡ್ಡಲ್ಲಿ ಬದುಕೋಕೆ ಇಷ್ಟ ಆಗೋಕ್ಕಿಲ್ಲ. ಅದಕ್ಕೆ ನನ್ನನ್ನು ನಾನು ಸಾಕ್ಕೋಬೇಕು ಅಂತ ಒಂದು ಹೋಟ್ಲಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲ ವಿದ್ಯಾ, ಈ ಕೆಲಸ ಮಾಡ್ತಿರೋದು ನಿನ್ನ ಗಂಡನ ಗೊತ್ತೇ ಅಂತ ಚಿತ್ರ ಕೇಳ್ತಾಳೆ. ಚಿತ್ರಕ್ಕ ಶಾನೆ ಚಂದ ಗೊತ್ತು ಚಿತ್ರಕ್ಕ. ಇವತ್ತು ಅವರು ಹೋಟ್ಲಿಗೆ ಬಂದು ನಾನು ಕೆಲಸ ಮಾಡೋದನ್ನ ನೋಡ್ಬಿಟ್ಟು ಬಂದರು ಅಂತ ವಿದ್ಯೆ ಹೇಳ್ತಾಳೆ. ಏನೇ, ನಮ್ಮ ಅಣ್ಣನ ಹೆಸ್ರಿಗೆ ಅವಮಾನ ಮಾಡ್ಬೇಕಂತ ಈ ಕೆಲಸ ಮಾಡ್ತಾ ಇದೀಯಾ ಅಂತ ಸಾವಿತ್ರಿ ಕೇಳ್ತಾಳೆ. ನಾನು ಹಂಗೆ ಅವಮಾನ ಮಾಡೋದಕ್ಕೆ ಕಳ್ತನನೋ ಮೋಸನೋ ಮಾಡ್ತಿಲ್ಲ, ನಂಬಿಕೆ ದ್ರೋಹನೂ ಮಾಡ್ತಾ ಇಲ್ಲ. ಅಷ್ಟಕ್ಕೂ ನೀವು ಊಹೆ ಮಾಡಿಕೊಂಡು ಕೇಳ್ತಾ ಇರೋ ಕ್ವಶನ್ಗೆ ಉತ್ತರ ಕೊಡೋ ಯಾವ ಅವಶ್ಯಕತೆನೂ ನನಗಿಲ್ಲ. ನನಗೆ ಶಾನೆ ಸುಸ್ತಾಗೈತೆ, ಬಿರ್ನೆ ಎದ್ದೊಳ್ಬೇಕು, ಬೆಳಗ್ಗೆ ಬರ್ತೀನಿ ಅಂತ ಹೊರಟೋಗ್ತಾಳೆ. ಹೇಳ್ಬಿಟ್ಟು ವಿದ್ಯಾ ನೋಡಿದ್ರ ಅದಕ್ಕೆ ಯಾವ ಮಟ್ಟಕ್ಕೆ ಮಿತಿ ಮೀರಿ ಮಾತಾಡ್ಬಿಟ್ಟು ಹೋಗ್ತಾವಳೆ ಅಂತ ಸಾವಿತ್ರಿ ಹೇಳ್ತಾಳೆ. ಅವಳು ಈ ಹಟ್ಟಿಯವರು ಕಂಟ್ರೋಲ್ ತಪ್ಪಿ ಮಿತಿ ಮೀರೋಗಿ ಶಾನೆ ದಿನ ಆಗೋಗದೆ. ಅದು ನಮ್ಗೆ ಅರ್ಥ ಆಗೋದು ಲೇಟ್ ಆಗೋದೆ ಆಟೆಯ. ನಾವು ಹಿಂಗೆ ಪ್ರಶ್ನೆ ಮಾಡ್ತಾ ಇದ್ರೆ ಕೇಳೋಕ್ಕೆ ನೀವ್ಯಾರು ಅಂತ ಕೇಳಿದ್ಲು ಅಂತ ಈಶ್ವರಿ ಹೇಳ್ತಿರ್ತಾಳೆ. ಇತ್ತ ಕೋಪ ಮಾಡ್ಕೊಂಡು ಕೂತಿರ್ತಾನೆ ಭದ್ರ. ವಿದ್ಯಾ ಒಳಗಡೆ ಬರ್ತಾ ಇರ್ತಾರೆ. ನಿಂತ್ಕೋ, ನಿಂತವ 1 ನಿಮಿಷ ಮಾತಾಡಬೇಕು ಅಂತ ಭದ್ರ ಹೇಳ್ತಾನೆ. ಅದೇನೋ ಅಂತ ಹೇಳಿ ಅಂತಾಳೆ ವಿದ್ಯಾ. ಆ ಹೋಟ್ಲಲ್ಲಿ ಕೆಲಸ ಮಾಡೋ ನಾಟಕ ಯಾಕೆ ಅಂತ ಭದ್ರ ಕೇಳ್ತಾನೆ. ಅಲ್ಲ, ನಾನು ಕೆಲಸ ಮಾಡೋದು ನಿಮಗೆ ನಾಟಕವಾಗಿ ಕಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಇತ್ತ ಚಂಪನ್ ಅಜ್ಜಮ್ಮ ಕಿಟಕಿ ಹತ್ರ ಬಂದು ಕೇಳಿಸ್ಕೊತಿರ್ತಾರೆ. ಅಷ್ಟಕ್ಕೂ ನಾಟಕ ಮಾಡೋ ಉದ್ದೇಶ ಯಾವ ಉದ್ದೇಶನೂ ನನಗಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಇಲ್ಲ ಅಂದಮೇಲೆ ಹೋಟ್ಲಲ್ಲಿ ಕೆಲಸ ಮಾಡೋದು ದರ್ದೇಕೋ ಅಂತ ಭದ್ರ ಕೇಳ್ತಾನೆ. ದುಡ್ಡಿನ ದರ್ದದೆ, ಯಾರು ಮುಂದ್ಕುಟ್ಟೇನು ಕೈ ಚಾಚ್ದಂಗೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಜೀವನ ನಡೆಸ್ಬೇಕಾಗದೆ. ಜೀವನ ಸಾಗಿಸ್ಬೇಕು ಅಂದರೆ ಕೆಲಸ ಮಾಡೋ ಅವಶ್ಯಕತೆ ಇದೆ, ಅದಕ್ಕೆ ಮಾಡ್ತೀವಿ ಅಂತ ವಿದ್ಯೆ ಹೇಳ್ತಾಳೆ. ಓಹೋಹೋ, ನಿನ್ಗೇನು ಅಂತ ಖರ್ಚಿದ್ದದೋ ಅಂತ ಭದ್ರ ಕೇಳ್ತಾನೆ. ಉಸಿರಾಡ್ತೀವಿ ಅಂದ್ಮೇಕೆ ಖರ್ಚು ಜವಾಬ್ದಾರಿ ಎಲ್ಲ ಇರ್ತದಲ್ವೇ? ನಾನು ದುಡ್ಡು ಸಂಪಾದನೆ ಮಾಡ್ತಾ ಇರೋದು ನನ್ನ ಹವ್ಯಾಸಕ್ಕಲ್ಲ, ಅವಶ್ಯಕತೆಗೆ. ಇವತ್ತು ನನ್ನ ಸಮಸ್ಯೆಗಳಿಗೆ ಉತ್ತರ ಕೊಡೋದು ಕಣ್ಣೀರು ಸಂಕಟ ಅಲ್ಲ, ದುಡಿಮೆ. ಇನ್ನೂ ಒಂದು ನೆನಪಿಗಿರಲಿ, ನಾನು ದುಡಿಮೆ ಮಾಡ್ತಾ ಇರೋದು ಐಷಾರಾಮಿ ಜೀವನಕ್ಕಲ್ಲ, ನನ್ನ ವಿದ್ಯೆಗೆ ಮತ್ತು ನನ್ನ ಹೊಟ್ಟೆಲಿ ಬೆಳೀತಿರೋ ನನ್ನ ಮಗುಗೆ, ಅದರ ಆರೋಗ್ಯಕ್ಕೆ. ಔಷಧಿ, ಮಾತ್ರೆ, ಸ್ಕ್ಯಾನಿಂಗು ಅಂತ ಆಸ್ಪತ್ರೆ ಖರ್ಚವೆ, ಅದನ್ನೆಲ್ಲ ನಾನು ನಿಭಾಯಿಸ್ಕೊಂಡು ಹೋಗ್ಬೇಕು. ಹಂಗನ್ಬಿಟ್ಟು ಇನ್ನೊಬ್ರ ಮುಂದೆ ಕೈ ಚಾಚೋದು ನನಗಿಷ್ಟ ಆಗೋಕ್ಕಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನು ಈ ಹಟ್ಟಿನಲ್ಲಿ ಬದುಕ್ತಾ ಇದ್ದೀನಿ ಅಂದ್ಮೇಕೆ ಬಾಡಿಗೆಯನ್ನು ಕೊಡ್ಬೇಕಲ್ವೇ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಇತ್ತ ಚಂಪಾ, ಇದೇ ನಮ್ಮಮ್ಮ, ಇವರಿಬ್ರು ಹಿಂಗೆ ಕೋಪದಲ್ಲಿ ಜಗಳಾಡ್ತವ್ರೆ ಅಂತ ಹೇಳ್ತಾಳೆ. ಅಯ್ಯೋ ದಡ್ಡಿ, ನಿನಗೆ ಅವರಲ್ಲಿ ಬರೀ ಕೋಪ ಜಗಳ ಕಾಣಿಸ್ತು, ಆದರೆ ನನಗೆ ಅವ್ರ ಜಾಗದಲ್ಲಿ ಹಿಂದಿರೋ ಪ್ರೀತಿ ಅಕ್ಕರೆ ಕಾಣಿಸ್ತು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಏನು ಹೇಳ್ತಾ ಇದ್ದೀರಾ ಅಮ್ಮಮ್ಮ ಅಂತ ಚಂಪಾ ಕೇಳ್ತಾಳೆ. ಲೇ ಮಂಗ, ಹೆಂಡ್ರು ಕಷ್ಟಪಡ್ತಿರೋದನ್ನ ನೋಡಿ ಗಂಡ ಸಂಕಟ ಪಡ್ತಾನೆ ಅಂತಂದರೆ ಅವನ ಮನಸ್ಸಲ್ಲಿ ಪ್ರೀತಿ ಹಂಗೆ ಅದೇ ಅಂತ ಅರ್ಥ. ನೋಡೆ, ಕಾಳಜಿ ಅನ್ನೋದು ಪ್ರೀತಿ ಮೊದಲನೇ ಹೆಜ್ಜೆ ಅಲ್ಲ,
ಪ್ರೀತಿ ಇನ್ನೂ ಜೀವಂತ ಇದೆ ಅಂತ ಮೊದಲನೇ ಹೆಜ್ಜೆ. ಕಾಳಜಿ ಕಾಣಿಸ್ತೈತೆ ಅಂತ ಅಂದ್ಮ್ಯಾಕೆ ಒಳಗಡೆ ಪ್ರೀತಿ ಕಿಡಿ ಇನ್ನೂ ಅದೇ, ಅದು ಆದಷ್ಟು ಬಿರ್ನೆ ಕವ್ರಕಂತದೆ, ನೋಡ್ತಾ ಇರೋ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ ಚಂಪಾಗೆ. ವಿದ್ಯಾ, ಒಟ್ನಲ್ಲಿ ನನ್ನ ಜೀವನದ ಕನಸನ್ನ ನಾನೇ ನೋಡ್ಕೊತೀನಿ, ಯಾರಿಗೂ ಭಾರವಾಗಿ ಬದುಕಾಕಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಹೋಟ್ಲಿಗೆ ಹೋಗಿ ಕೆಲಸ ಮಾಡಬೇಕೇ? ಅದೇನೋ ದಬ್ಬಾಕಿದೆಯಲ್ಲ, ರಾಜ್ಯಕ್ಕೆ ಮೊದಲು ಬಂದಿದ್ಯಾ, ಒಂದು 4 ಜನ ಮಕ್ಕಳಿಗೆ ಪಾಠ ಹೇಳ್ಕೊಟ್ರೆ ದುಡ್ಡು ಬರೋಕ್ಕಿಲ್ಲ ಅಂತದೆ ಅಂತ ಭದ್ರ ಹೇಳ್ತಾನೆ. ನಾನಿರೋದೇ ಬಾಡಿಗೆ ಮನೇಲಿ, ಅಂಥದ್ರಲ್ಲಿ ಇಲ್ಲಿ ಟ್ಯೂಷನ್ ಮಾಡಿ ಸಂಪಾದನೆ ಮಾಡೋದು ಆಗದೆ ಇರೋಂಥ ಮಾತು. ಅದೋ ಅಲ್ದೇನೆಯ ಅದರಿಂದ ಬರೋ ಸಂಪಾದನೆಯಲ್ಲಿ ಖರ್ಚು ನಿಭಾಯಿಸೋದು ಶಾನೆ ಕಷ್ಟ ಆಗ್ತದೆ. ಜೊತೆಗೆ ಇದು ಮಂತ್ರಿಗಳ ಮನೆ, ಮಕ್ಕಳು ಇಲ್ಲಿಗೆ ಟ್ಯೂಷನ್ಗೆ ಬರೋದು ಹೋಗೋದು ಅಂದರೆ ಒಂದು ರೀತಿ ಇದು ಮಾವನಿಗೆ ಅವಮಾನ ಇದ್ದಂಗೆ ಅಂತ ವಿದ್ಯಾ ಹೇಳ್ತಿರ್ತಾಳೆ. ನೀನು ಹೋಟ್ಲಲ್ಲಿ ಕೆಲಸ ಮಾಡೋದ್ರಿಂದ ಅಪ್ಪಯ್ಯನಿಗೇನು ಸನ್ಮಾನ ಮಾಡ್ತಾವ್ರೆ ಅಂತ ಅನ್ಕೊಂಡಿದೀಯೇ ಅಂತ ಭದ್ರ ಹೇಳ್ತಾನೆ. ಎಲ್ಲಿ ಯಾರ ಹೆಸರನ್ನ ಬಳಸ್ಕೋಬೇಕು ಅನ್ನೋದು ನನಗೆ ಸಂದಾಗ ಗೊತ್ತದೆ. ನಾನೊಬ್ಳು ವಿದ್ಯಾ ಆಗಿ ನನ್ನ ಸ್ವಂತಿಕೆಯಿಂದ ಜೀವನ ನಡೆಸ್ತಿದ್ದೀನಿ ಹೊರತು ಮಾವನ ಹೆಸರು ಹೇಳ್ಕೊಂಡಲ್ಲ. ಅವ್ರ ಹೆಸರಿಗೆ ಅವಮಾನ ಆಗೋಂಥ ಕೆಲಸ ಆಗಲಿ, ಅವ್ರ ಹೆಸರಿಗೆ ಕಳಂಕ ಬರೋ ಕೆಲಸ ಆಗಲಿ ನಾನು ಯಾವತ್ತೂ ಮಾಡೋಕ್ಕಿಲ್ಲ. ಅಲ್ಲೆಲ್ಲೂ ಅವ್ರ ಸೊಸೆ ಅಂತ ನಾನು ಹೇಳ್ಕೊಳಕ್ಕಿಲ್ಲ. ಟ್ಯೂಷನ್ ಮಾಡಿ ಸಂಪಾದನೆ ಮಾಡ್ಬೋದು ಅಂತ ನನ್ನ ಮೇಲೆ ಕಾಳಜಿ ತೋರಿಸಿದಕ್ಕೆ ಶಾನೆ ಥ್ಯಾಂಕ್ಸ್ ಅಂತ ವಿದ್ಯೆ ಹೇಳ್ತಾಳೆ. ಓಹೋಹೋ, ಅದು ನೀನು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ಯಲ್ಲ, ಅದಕ್ಕೆ ಅಪ್ಪನಿಗೆ ಅವಮಾನ ಆಗಬಾರ್ದು ಅಂತ ಹೇಳ್ದೆ ಅಷ್ಟೇಯ, ಅದೇನು ಅಕ್ರೆಯಿಂದಲ್ಲ. ಕನಿಕರದಿಂದ ಮಾತಾಡಿದ್ರೆ ಕಾಳಜಿ ಅನ್ಕೋಬಿಟ್ಲು. ಓಹೋಹೋ ಅಂತ ಮೂತಿ ತೀರ್ಸ್ಕೊಂಡು ಹೋಗ್ತಾನೆ ಭದ್ರ ಹೇಳ್ಬಿಟ್ಟು. ಮಾರನೇ ದಿವಸ ಪೂಜೆ ಮಾಡಿ ಮನೆಯಲ್ಲಿ ಕಣ್ಮಣಿ ಮದುವೆ ಲಗ್ನ ಪತ್ರಕ್ಕೆ ಇಟ್ಟು ಪೂಜೆ ಮಾಡಿ ಎಲ್ರಿಗೂ ಮಂಗಳಾರತಿ ಕೊಡ್ತಿರ್ತಾರೆ ಶಿವರಾಮೇಗೌಡರು. ದೇವ್ರೆ, ನನ್ನ ತಂಗಿ ಮದುವೆ ಸಂದಾಗಾಗಿ ಅವಳ ಜೀವನದಲ್ಲಿ ಸಂತೋಷ ಸುಖ ತುಂಬಿರಂಗೆ ಮಾಡಪ್ಪ ಅಂತ ಭದ್ರ ಕೈ ಮುಗ್ದು ಕೇಳ್ಕೊತಿರ್ತಾನೆ. ದೇವ್ರೆ, ಈ ಮದುವೆಗೆ ಯಾವುದೇ ಅಡ್ಡಿ ಆತಂಕ ಬರ್ದಿದ್ದಂಗೆ ನೋಡ್ಕೊಳಪ್ಪ. ಈ ಮದುವೆಯಿಂದ ಬರೋ ಕೋಟಿ ಕೋಟಿ ಆಸ್ತಿನಾಗೆ ನಾನು ನನ್ನ ಮಕ್ಕಳು ನೆಮ್ಮದಿಯಾಗಿರ್ತೀವಿ ಅಂತ ಈಶ್ವರಿ ಕೇಳ್ಕೊತಿರ್ತಾಳೆ ಮನಸ್ಸಿನಲ್ಲಿ. ದೇವ್ರೆ, ಹೆಂಗಾದ್ರೂ ಮಾಡಿ ಈ ಮದುವೆ ನಿಂತೋಗಂಗೆ ಮಾಡಿ ನಾನು ನೋಡಿರೋ ಹುಡುಗನ ಜೊತೆ ಮದುವೆ ಮಾಡಿಸಿ ನನ್ನ ಬದುಕಿಗೆ ಒಂದು ದಾರಿ ಆಗಂಗೆ ಮಾಡಪ್ಪ ಅಂತ ಸಾವಿತ್ರಿ ಕೇಳ್ಕೊತಿರ್ತಾಳೆ ಮನಸ್ಸಿನಲ್ಲಿ. ಲಗ್ನ ಪತ್ರಿಕೆ ನೋಡಿ ಎತ್ಕೊಬಂದು ಸಂತೋಷದಿಂದ, ಗೋವಿಂದ, ನಾನು ಮೋಹನ ಹೋಗಿ ಮನೆ ದೇವ್ರಿಗೆ ಪೂಜೆ ಮಾಡ್ಕೊಬರ್ತೀವಿ, ಆಮೇಲೆ ನೀನು ಭದ್ರ ನೆಂಟ್ರಿಷ್ಟ್ರಿಗೆಲ್ಲ ಪತ್ರಿಕೆ ಹಂಚ್ಬಿಡಿ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಸರಿ ಅಣ್ಣ ಅಂತಾರೆ ಗೋವಿಂದೇಗೌಡರು. ಭದ್ರ, ನಾನು ತೆವಲಾಪುರದ ರೂಟಲ್ಲಿ ಹೋಗಿ ನಾಗಮಂಗಲ, ಚೀನ್ಯ, ಇವಳ್ಳಿ ಇದೆಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ನೀನು ಅರಕೆರೆ, ಗೌಡ್ಗೆರೆ, ದೊಡ್ಡಿ ಈ ರೂಟಲ್ಲಿ ಹೋಗಿ ಹಂಗೆ ಮದ್ದೂರು, ಮಳವಳ್ಳಿ ಇದೆಲ್ಲ ಮುಗಿಸ್ಕೊ ಬಂದ್ಬಿಡು ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಸರಿ ಚಿಕ್ಕಪ್ಪ ಅಂತಾನೆ ಭದ್ರ. ಇತ್ತ ಈಶ್ವರಿ ನಂಜೇಗೌಡನಿಗೆ ಫೋನ್ ಮಾಡ್ತಿರ್ತಾಳೆ. ಅಣ್ಣ, ನಿಮ್ಗೊಂದು ಗುಡ್ ನ್ಯೂಸ್ ಹೇಳೋಣ ಅಂತ ಫೋನ್ ಮಾಡಿದೆ ಅಂತ ಈಶ್ವರಿ ಹೇಳ್ತಾಳೆ. ನೀನು ಫೋನ್ ಮಾಡಿದ್ಯಾ ಅಂದ್ಮೇಕೆ ಅದು ಒಳ್ಳೆ ವಿಷಯ ಅಂತ ಗೊತ್ತು, ಅದೇನು ಹೇಳವ್ವ ಅಂತ ನಂಜುಂಡೇಗೌಡರು ಹೇಳ್ತಿರ್ತಾರೆ. ಲಗ್ನ ಪತ್ರಿಕೆ ಪೂಜೆ ಮಾಡಿ ಇವತ್ತಿಂದ ಎಲ್ಲ ಕಡೆ ಹಂಚೋದಕ್ಕೆ ಶುರು ಮಾಡ್ಕೊಂಡಿದ್ದೀವಿ ಅಂತ ಈಶ್ವರಿ ಹೇಳ್ತಾಳೆ. ಸಾನ ಸಂತೋಷ ಕಣವ್ವ, ನನ್ನ ಮಗನ ಬದುಕಿಗೆ ಯಾವಾಗ ಬಂದ್ಯೋ ಆವಾಗೆ ಅವನ ಭಾಗ್ಯದ ಬಾಗ್ಲು ತೆರೆದೋಯ್ತು ಕಣವ್ವ. ದಿಟ ಹೇಳ್ಬೇಕಂದ್ರೆ ನೀನು ನನ್ನ ಮನೆ ಅದೃಷ್ಟದ ದೇವತೆ ಕಣವ್ವ ಅಂತ ನಂಜುಂಡೇಗೌಡರು ಹೇಳ್ತಿರ್ತಾರೆ. ನಾನೇನೋ ನಿಮ್ಮ ಮನೆ ಅದೃಷ್ಟ ದೇವತೆ ದಿಟ್ವೇಯ, ಆದರೆ ನಮ್ಮ ಪಾಲಿಗೆ ಆ ಅದೃಷ್ಟ ಒಲಿತಾ ಇಲ್ಲ ನೋಡಿ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಇದ್ಯಾಕವ್ವ ಹಿಂಗೆ ಬೇಸರ ಮಾಡ್ಕೊತಿದ್ದೆ, ಅದೇನು ಅಂತ ನೇರವಾಗಿ ಹೇಳು ಅಂತ ನಂಜೇಗೌಡರು ಹೇಳ್ತಿರ್ತಾರೆ. ನಾನು ನಿಮಗೆ ಕೊಟ್ಟು ಮಾತು ನನಗೆ ಮದುವೆನೂ ಗೊತ್ತು ಮಾಡಿ ಪತ್ರಿಕೆನೋ ಹಂಚಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ನಿಮಗೆ ಕೊಡಬೇಕಾಗಿರೋ ಒಡವೆನೂ ರೆಡಿ ಆಗ್ತದೆ, ಕಾರು ಬುಕ್ ಆಗದೆ. ಹಂಗೆಯ ನೀವು ನನಗೆ ಕೊಟ್ಟು ಮಾತು ನನಗೆ ನಡ್ಕೊಂಡ್ರೆ ನಮಗೂ ಸಂತೋಷ ಆಗ್ತದಲ್ವೇ ಅಂತ ಈಶ್ವರಿ ಹೇಳ್ತಾಳೆ. ಅದಕ್ಕೇನಂತವ್ವ, ಧಾರಾಳವಾಗಿ ಕೊಡೋಣ ಅಂತೆ ಬಿಡು. ಇನ್ನಿಂದ ಇವತ್ತು ಈ ಸಂಬಂಧ ಸಿಕ್ಕಿರ್ಬೇಕಾದ್ರೆ ಇಲ್ಲ ಅನ್ನಕ್ಕಾಗ್ತದೆಯೇ, ಅದೆಷ್ಟು ಬೇಕು ಹೇಳವ್ವ, ಈಗಲೇ ಕಳಿಸ್ತೀನಿ ಅಂತ ನಂಜೇಗೌಡರು ಹೇಳ್ತಿರ್ತಾರೆ. ಏನೂ ಇಲ್ಲಣ್ಣ, ಸದ್ಯಕ್ಕೆ ಒಂದು 25 ಲಕ್ಷ ಕೊಟ್ಟಿದ್ರೆ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಆಟೆ ತಾನೇ, ಈಗಲೇ ಕಳಿಸ್ಬಿಡ್ತೀನಿ ನೋಡವ್ವ. ಅಲ್ಲ, ಇನ್ನೂ ಬೇಕಂದ್ರೆ ಸಂಕೋಚ ಇಲ್ಲದೆ ಕೇಳವ್ವ, ಕೊಟ್ಬಿಡ್ತೀನಿ. ನಮ್ಮ ಮಟ್ಟಿಗೆ ಭಾಗ್ಯದ ದೇವತೆ ಕಳಿಸ್ಬೇಕಾದ್ರೆ ಇದು ಯಾವ ಲೆಕ್ಕ, ಈಗಲೇ ನಾನು ಕಳಿಸ್ಕೊಡ್ತೀನಿ ಬಿಡವ್ವ ಅಂತ ನಂಜುಂಡೇಗೌಡ ಹೇಳ್ತಿರ್ತಾನೆ. ಇತ್ತ ಕಣ್ಮಣಿ ಬೆಡ್ ಮೇಲೆ ಕೂತಿರ್ತಾಳೆ ರೂಮಲ್ಲಿ ಯೋಚನೆ ಮಾಡಿಕೊಂಡು. ಅಲ್ಲಿಗೆ ರಾಕೇಶ ಒಳಗಡೆ ರೂಮ್ ಒಳಗಡೆ ಬಂದು ಡೋರ್ನ ಮುಂದೆ ಹಾಕಿರ್ತಾನೆ. ಯಾಕೆ ನಾನು ಬರೋಕ್ಕೆ ಹೇಳ್ದೆ ಅಂತ ಕೇಳ್ತಾನೆ ರಾಕೇಶ. ಮನೆ ಹಳ್ಳಿ ಏನು ನಡೀತೈತೆ ಅಂತ ಗೊತ್ತಿದೆ ತಾನೆ, ಪತ್ರಿಕೆ ಪ್ರಿಂಟ್ ಮಾಡಿ ಊರು ತುಂಬ ಹಂಚ್ತವ್ರೆ ರಾಕಿ ಅಂತ ಕಣ್ಮಣಿ ಹೇಳ್ತಿದ್ರೆ ಸುಮ್ಮನೆ ಇರ್ತಾನೆ ರಾಕಿ. ಹಿಂಗೆ ಸುಮ್ಕೆ ಇದ್ರೆ ಹೆಂಗೆ ರಾಕಿ ಅಂತ ಕಣ್ಮಣಿ ಹೇಳ್ತಾಳೆ. ನೀನು ನನಗೆ ಎಟಕದೇ ಇರೋ ನಕ್ಷತ್ರ, ದೂರದಲ್ಲಿ ನಿಂತು ನೋಡೋಕೆ ಮಾತ್ರ ಯೋಗ್ಯತೆ ಇರೋರು ನಾನು. ಅದನ್ನು ನಂದಾಗಿಸ್ಕೊಳೋ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ನನಗಿಲ್ಲ. ಯೋಚನೆ ಮಾಡು ಅಂತ ಹೇಳ್ತಿದ್ದಿದ್ದು ಇದಕ್ಕೆಯ. ಈಗಲೂ ಅದನ್ನೇ ಅಂತಿರ್ತಾನೆ ರಾಕೇಶ. ಅಂದರೆ ಮನೇಲಿ ನೋಡಿರೋ ಹುಡುಗನ್ನೇ ಮದುವೆ ಮಾಡ್ಕೊಂಡು ಹೋಗು ಅಂತ ಹೇಳ್ತಿದ್ಯಾ
ಅಂತ ಕಣ್ಮಣಿ ಹೇಳ್ತಿರ್ತಾಳೆ. ನಿನ್ನ ಬಿಟ್ಟು ಬದುಕೋಕೆ ನನಗೂ ಶಾನೆ ಕಷ್ಟ, ಆದರೆ ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ರಾಕೇಶ ಹೇಳ್ತಿರ್ತಾನೆ. ನೋಡು ರಾಕಿ, ಈ ಮೊದಲೇ ನಿನ್ಗೆ ಹೇಳಿವ್ನಿ, ಈಗ ತಿರ್ಗಾ ಹೇಳ್ತೀವ್ನಿ ಕೇಳಿಸ್ಕೊ. ನೀನು ನನಗೆ ಕುತ್ತಿಗೆ ಕಟ್ಟಿದ್ರೆ ತಾಳಿ, ಇಲ್ಲ ಅಂದರೆ ಅದು ನೇಣಿನ ಕುಣಿಕೆ ಅಂತಾಳೆ ಕಣ್ಮಣಿ. ರಾಕೇಶ ಕಣ್ಮಣಿ ಕೈ ಹಿಡ್ಕೊಂಡು ನೀನು ಹಂಗೆ ಹೇಳ್ಬೇಡ, ನಾನು ಸಹಿಸೋಗೋದಕ್ಕಾಗೋದಿಲ್ಲ ಅಂತ ಹೇಳ್ತಿರ್ತಾನೆ ರಾಕೇಶ. ಅದಕ್ಕೆ ಕಡೆದಾಗಿ ಹೇಳ್ತೀವ್ನಿ, ನಿನ್ನ ಬಿಟ್ಟು ಬೇರೆ ಯಾರಾದರೂ ತಾಳಿ ಕಟ್ಟಿದ್ರೆ ಅವತ್ತೇ ನನ್ನ ಕೊನೆ ದಿನ ಆಗ್ತದೆ. ನನಗೆ ನೀನು ಬಿಟ್ಟಿರೋ ಶಕ್ತಿ ಇಲ್ಲ ರಾಕಿ ಅಂತ ತಬ್ಕೊಳ್ತಾಳೆ ಕಣ್ಮಣಿ ರಾಕೇಶನ್ನ. ರಾಕೇಶ ಕಣ್ಣೀರು ಒರೆಸಿ, ಕಣ್ಮಣಿ ಕಣ್ಣೀರು, ನಿನ್ನ ದಮ್ಮಯ್ಯ ಅಂತೀನಿ, ಅಳ್ಬೇಡ್ವೆ. ಮೊದಲೇ ನಿನ್ನ ಕಳ್ಕೊತೀನಿ ಅಂತ ಶಾನೆ ದುಃಖದಲ್ಲಿದ್ದೀನಿ, ಅದ್ರ ಜೊತೆಗೆ ನೀನು ಹಿಂಗೆ ಅಳ್ತಾ ಇದ್ರೆ ನಾನು ಹೆಂಗೆ ಸಹಿಸ್ಕೊಳ್ಳಿ, ಸಮಾಧಾನ ಮಾಡ್ಕೊ ಅಂತ ರಾಕೇಶ ಹೇಳ್ತಿರ್ತಾನೆ. ಇಲ್ಲ, ನನಗೆ ಸಮಾಧಾನನೇ ಆಗ್ತಾಯಿಲ್ಲ, ಏನೋ ಆತದೆ ಅಂತ ಅನಿಸ್ತೈತೆ ಅಂತ ತಬ್ಕೊಂಡು ಅಳ್ತಿರ್ತಾಳೆ ಕಣ್ಮಣಿ. ಇತ್ತ ಚಿತ್ರಾನ್ನ ಈಶ್ವರಿ ಬರ್ತಾ ಇರ್ತಾರೆ. ಯಾರೋ ಬರ್ತಾವ್ರೆ ಅಂತ ಅನಿಸ್ತೈತೆ ಅಂತ ಹೇಳಿ ಅಲ್ಲೇ ಇದ್ದು ನೈನ್ ಪಾಲಿಶ್ನ ಟೇಬಲ್ ಮೇಲೆ ಇದ್ದಿದ್ದನ್ನೇ ಎತ್ಕೊತಾನೆ ರಾಕೇಶ. ಇತ್ತ ಕಣ್ಮಣಿ ರೂಮ್ ತೆಗ್ದು ಬರ್ತಾಳೆ, ಡೋರ್ ತೆಗ್ದು ಈಶ್ವರಿ. ರಾಕಿ ಇದ್ದಿದ್ದು ನೋಡಿ ಶಾಕ್ ಆಗ್ತಾರೆ ಈಶ್ವರಿನ್ನು ಮತ್ತು ಚಿತ್ರ. ನೀನೇನೆಲ್ಲ ಮಾಡ್ತಾ ಇದೀಯಾ ಇಲ್ಲಿ ಅಂತ ಈಶ್ವರಿ ಕೇಳ್ತಾಳೆ. ಅಮ್ಮೋರೆ ಅದು ಅಂತಿರ್ತಾನೆ ರಾಕಿ. ನಿನ್ನೆ ಕೇಳ್ತಿರೋದು ಈ ರೂಮಲ್ಲಿ ನಿನ್ಗೇನು ಕೆಲಸ ಅಂತ ಈಶ್ವರಿ ಕೇಳ್ತಾಳೆ. ಅದು ಅಮ್ಮೋರೆ, ಕಣ್ಮಣಿ ಉಗುರು ಬಣ್ಣ ಬೇಕು ಅಂತ ಹೇಳಿದ್ರು, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ ಅಂತ ರಾಕೇಶ್ ಹೇಳ್ತಾನೆ. ಅವಳು ತಂದ್ಕೊಡೋ ಅಂದಿದ ತಕ್ಷಣ ರೂಮ್ಗೆ ಬಂದ್ಬಿಟ್ಟ. ಮದುವೆ ಆಯ್ತಿರೋ ಹುಡುಗಿ ಕೊನೆಗೆ ಹಿಂಗೆಲ್ಲ ಬರಬಾರ್ದು ಅಂತ ನಿನಗೆ ಗೊತ್ತಾಗಕ್ಕಿಲ್ವೇ ಅಂತ ಈಶ್ವರಿ ಹೇಳ್ತಾಳೆ. ಅಮ್ಮೋರೆ, ಹಾಲಿಂದನೇ ಕೂಗ್ದೆ, ಅವ್ರಿಗೆ ಕೇಳಲಿಲ್ಲ, ಅದಕ್ಕೆ ರೂಮ್ಗೆ ಕೊಟ್ಟೋಗೋಣ ಅಂತ ಬಂದೆ ಅಂತ ರಾಕೇಶ್ ಹೇಳ್ತಾನೆ. ಅವಳು ಬರಲಿಲ್ಲ ಅಂದರೆ ಮನೇಲಿ ಯಾರೂ ಇಲ್ವಾ ಅಂತ ಹೇಳಿ ಅವನ ಕೈಯಲ್ಲಿ ಇದ್ದ ನೈನ್ ಪಾಲಿಶ್ನ ಕೈಗೆ ಕಿತ್ಕೊಂಡು ಬೇರೆಯವ್ರನ್ನ ಕರಿಬೋದಿತ್ತು ತಾನೆ. ಅವಳು ಮದುವೆ ಮಾಡ್ಕೊತಿರೋ ಹುಡುಗಿ, ಅವಳ ರೂಮ್ಗೆ ಹಿಂಗೆಲ್ಲ ದನ ಥರ ಬರಬಾರ್ದು ಅಂತ ಗೊತ್ತಾಗೋದಿಲ್ವೇ? ನಮ್ಮ ಭಾವ ನಿನಗೆ ಮನೆಯವನ ಅಂತ ಹೇಳೋವ್ರೆ ಹೊರ್ತು ನೀನು ಮನೆಯವನಾಗಕ್ಕಿಲ್ಲ. ನಿನ್ನ ಸ್ಥಾನ ಏನು ಅಂತ ತಿಳ್ಕೊಂಡು ಎಲ್ಲಿರಬೇಕೋ ಅಲ್ಲಿರು, ಇದೇ ಕೊನೆ. ನೀನೇನಾದರೂ ಅವಳ ರೂಮ್ ಕಂಡ್ರೆ ಇನ್ನೊಂಗಿತ ಕೆಲಸ ಬಿಟ್ಟು ಓಡಿಸ್ಬಿಡ್ತೀನಿ, ಹೋಗು ಅಂತ ಹೇಳ್ತಿರ್ತಾಳೆ ಈಶ್ವರಿ. ಕ್ಷಮಿಸ್ಬಿಡಿ ಅಮ್ಮೋರೆ ಅಂತ ರಾಕೇಶ ಹೇಳ್ತಿರ್ತಾನೆ. ಇನ್ನೂ ಏನಿಲ್ಲ ನೋಡ್ತಾ ಇದೀಯಾ, ಹೋಗೋ ಅಂತ ಚಿತ್ರ ಹೇಳ್ತಿರ್ತಾಳೆ. ಅಲ್ಲಿಂದ ರಾಕೇಶ ಹೊರಟೋಗ್ತಾನೆ. ಏನವ್ವ ಕಣ್ಮಣಿ ನೀನು ಆ ಡ್ರೈವರ್ನ ರೂಮ್ ಬರೋ ಸಲ್ಗೆ ಕೊಟ್ಕೊಂಡಿದ್ಯಾ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಅಳ್ತಿರ್ತಾಳೆ ಕಣ್ಮಣಿ. ಹೋಗ್ಲಿ ಬಿಡು, ಗೊತ್ತಿಲ್ಲದೆ ಮಾಡಿದ್ಯಾ, ಅಂಕಿತ ಈಗ ಇದಾಗಬಾರ್ದು ಅಂತ ಹೇಳ್ತಿರ್ತಾಳೆ ಈಶ್ವರಿ. ಹ್ಞೂ ಅಂತ ತಲೆ ಎಲ್ಲ ಆಡಿಸ್ತಿರ್ತಾಳೆ ಕಣ್ಮಣಿ. ಬಾ ಜಾಣೆ, ಒಡವೆ ಡಿಸೈನು ತೋರಿಸೋಣ ಅಂತ ಬಂದ್ವಿ, ಬಾ ಒಡವೆ ಡಿಸೈನ್ಸು ತೋರಿಸ್ತೀವಿ ಅಂತೇಳಿ ಫೋನ್ನಲ್ಲಿ ಒಡವೆ ಡಿಸೈನ್ಸು ತೋರಿಸ್ತಿರ್ತಾರೆ ಚಿತ್ರ ಮತ್ತು ಈಶ್ವರಿ. ಕಣ್ಮಣಿ ನೋಡ್ತಿರ್ತಾಳೆ. ರೋಡಲ್ಲಿ ರತ್ನ ನಡ್ಕೊಂಡು ಬರ್ತಾ ಇರ್ತಾಳೆ. ಅಲ್ಲಿ ಬಾವುಟ ಆರಿಸ್ತಾ ಇರ್ತಾಳೆ ವಿದ್ಯಾ ಹೋಟ್ಲ್ ಮುಂದೆ. ಅದನ್ನು ನೋಡಿ ನೋಡ್ಕೊಂಡು ನಿಂತ್ಕೊತಾಳೆ ರತ್ನ. ವಿದ್ಯಾ ಬರೋರಿಗೆಲ್ಲ ಅಣ್ಣ ಊಟ ಮಾಡ್ಕೊಂಡೋಗಿ ಅಂತ ಕೂಗ್ತಿರ್ತಾಳೆ. ವಿದ್ಯಾ ಅಂತ ಹತ್ರ ಬರ್ತಾಳೆ ರತ್ನ. ಅವ್ವ, ನೀನೇನವ್ವ ಇಲ್ಲಿಗೆ ಬಂದುಬಿಟ್ಟಿದೀಯಾ ಅಂತ ವಿದ್ಯಾ ಹೇಳ್ತಾಳೆ. ಏನವ್ವ ಇದೆಲ್ಲವ, ಹೆಂಗಿರ್ಬೇಕಾದವಳು ನೀನು, ಇಲ್ಲಿ ಇಂಥ ಕೆಲಸ ಮಾಡ್ತಿದ್ಯಲ್ಲವ್ವ ಅಂತ ರತ್ನ ಹೇಳ್ತಾಳೆ. ಅವ್ವ, ಅದಕ್ಕೆ ನೀನು ಯಾಕೆ ಬೇಸರ ಮಾಡ್ಕೊತಾ ಇದೀಯಾ, ಕೆಲಸ ಅಂದಮೇಲೆ ಎಲ್ಲ ಕೆಲಸನೂ ಒಂದೇಯ, ಆಟಕ್ಕೂವೆ ಈ ಕೆಲಸ ಮಾಡೋದಕ್ಕೆ ನನಗೇನೋ ಅವಮಾನ ಅನಿಸ್ತಾ ಇಲ್ಲ, ಅದೆಲ್ಲ ಬಿಡು, ನೀನು ಯಾಕೆ ಇಲ್ಲಿಗೆ ಬಂದೆ ಅದೇಳು ಫಸ್ಟು ಅಂತ ವಿದ್ಯೆ ಹೇಳ್ತಾಳೆ. ಒಂದು ನಿಮಿಷ ಬಾರವ್ವ, ಹೊಸಿ ಮಾತಾಡಬೇಕು ಅಂತ ಕೈ ಹಿಡ್ಕೊಂಡು ಒಂದು ಸೈಡ್ ಕರ್ಕೊಂಡು ಹೋಗ್ತಾಳೆ ರತ್ನ. ಅವ್ವ ಏನಾಯ್ತವ್ವ ಅಂತಾಳೆ ವಿದ್ಯಾ. ಯಾಕೊಂಥರ ಇದೀಯವ್ವ ಅಂತ ಕೇಳ್ತಾಳೆ ವಿದ್ಯಾ. ವಿದ್ಯಾ, ಇವತ್ತು ನಿಮ್ಮ ಅಪ್ಪನ್ನ ನೋಡೋಕ್ಕಂತವ ಜೈಲಿಗೆ ಹೋಗಿದ್ದೆ, ಅಲ್ಲಿ ಅವರು ನಿನ್ಗೆ ಹೇಳು ಅಂತವ ಒಂದು ಮುಖ್ಯವಾದ ವಿಷಯ ಹೇಳಿದ್ರು ಅಂತ ರತ್ನ ಹೇಳ್ತಾಳೆ. ಮುಖ್ಯವಾದ ವಿಚಾರನೇ, ಅಂಥದ್ದು ಏನವ್ವ ಅಂತ ಕೇಳ್ತಾಳೆ ವಿದ್ಯಾ. ಅದು ನಿಮ್ಮ ಕಣ್ಮಣಿಗೆ ಅಂತ ಗೊತ್ತು ಮಾಡಿದ್ದಿದ್ರಲ್ಲ ಮದುವೆ ಗಂಟು, ಅವನು ಸರಿ ಇಲ್ವಂತೆ ಕಣವ್ವ ಅಂತ ರತ್ನ ಹೇಳಿ ವಿದ್ಯಾವ್ರಪ್ಪ ಹೇಳಿದ್ದನ್ನ ಹೇಳ್ತಿರ್ತಾಳೆ. ಆ ಲಾರ್ಜ್ ನಂಜೇಗೌಡ ಮಗ ನವೀನ್ ಕುಮಾರ್ಗೆ ಹೆಣ್ಣು ಕೊಡ್ತಾ ಇದ್ದಾರೆಯೇ, ಬೀಗ್ರಿಂತ ಯಾಕೆ ದೊಡ್ಡ ಕೆಲಸ ಮಾಡ್ತಿದ್ದಾರೋ ಅಂತವ. ನವೀನ್ ಕುಮಾರ್ಗೆ ಇರೋ ಬರೋ ಎಲ್ಲ ಚಟಗಳವೆ, ಅವನು ಹೆಂಡ್ಬಾಕ ಅಂತ ಎಲ್ರು ಹೇಳ್ತಾರೆ ಅಂತ ವಿದ್ಯಾವರಪ್ಪ ಹೇಳಿದ್ದನ್ನ ಎಲ್ಲ ಹೇಳ್ತಿರ್ತಾಳೆ ರತ್ನ. ಇದನ್ನ ಕೇಳಿ ಗಾಬರಿ ಆಗಿ ಬಾಯಿ ಮೇಲೆ ಕೈ ಇಕ್ಕೊಂತಾಳೆ ವಿದ್ಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.